ಕಮಲ್ ಹಾಸನ್ಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ಮತ್ತೆ ಬುದ್ಧಿವಾದವನ್ನು ಹೇಳಿದೆ. ಬಟ್ ತಮಿಳಿನ ಆ ನಟ ಆ ಬುದ್ಧಿವಾದವನ್ನು ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ತಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಅಘೋಷಿತ ನಿಷೇಧ. ಅಘೋಷಿತ ಅಂತ ಹೇಳಿದ್ರೆ ಏನು ಸರ್ಕಾರ ಏನು ಘೋಷಣೆ ಮಾಡಿಲ್ಲ, ನೀವು ಸಿನಿಮಾ ಪ್ರದರ್ಶನ ಮಾಡಬಾರ್ದು ಅಂತೇಳಿ. ಬಟ್ ಸಿನಿಮಾ ಪ್ರದರ್ಶನ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಗಲಾಟೆ ಆಗಬಹುದು ಎನ್ನುವ ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಕಮಲ್ ಹಾಸನ್ ನಟಿಸಿರುವಂತಹ ತಗ್ ಲೈಫ್ ಸಿನಿಮಾದ ನಿರ್ಮಾಪಕರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆಯಿತು. ಸೊ ವಿಚಾರಣೆ ಆರಂಭ ಆದ ತಕ್ಷಣ ಮಾನ್ಯ ನ್ಯಾಯಮೂರ್ತಿಗಳು ಕೇಳಿದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ನೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಲಿಲ್ವಾ? ಕಾರಣ ಏನು ಅಂತ ಹೇಳಿದ್ರೆ ಲಾಸ್ಟ್ ಹಿಯರಿಂಗ್ನಲ್ಲಿ ಕ್ಷಮೆ ಕೇಳಲಿ ಕಮಲ್ ಹಾಸನ್, ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಈ ವಿವಾದ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ರು. ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ರು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಆದರೆ ಆ ಸಲಹೆಯನ್ನು ಸ್ವೀಕಾರ ಮಾಡಿಲ್ಲ ಕಮಲ್ ಹಾಸನ್. ಸೊ ಇವತ್ತು ನ್ಯಾಯಮೂರ್ತಿಗಳು ವಿಚಾರಣೆ ಆರಂಭ ಆಗ್ತಿದ್ದಾಗೆ ಕೇಳಿದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ನೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಲಿಲ್ವಾ? ವಿಚಾರಣೆಯ ಆರಂಭದಲ್ಲೇ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳಿದ್ರು. ತಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆಯನ್ನು ಕೋರಿ ಸಲ್ಲಿಸಲಾಗಿದೆ ಅರ್ಜಿ. ತಗ್ ಲೈಫ್ ಸಿನಿಮಾ ನಿರ್ಮಾಪಕರು ಮತ್ತು ಕಮಲ್ ಹಾಸನ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಇವತ್ತು ಮತ್ತೆ ನಡೆಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪರ ವಕೀಲರು ವಾದವನ್ನು ಮಂಡಿಸಿದರು. ತಮ್ಮ ಮನೆಗೆ ತಾವೇ ಬೆಂಕಿ ಹಾಕಿಕೊಂಡಿರುವಂತಹ ಕಮಲ್ ಹಾಸನ್ ಅವರು ಈಗ ನ್ಯಾಯಾಲಯದ ಮುಂದೆ ಬಂದು ಅಳ್ತಾ ಇದ್ದಾರೆ. ಅವ್ರ ಮನೆಗೆ ಅವರೇ ಬೆಂಕಿ ಹಾಕೊಂಡಿರುವಂಥದ್ದು, ಅಂದ್ರೆ ಈ ಸಿನಿಮಾಕ್ಕೆ ಅಡ್ಡಿಯನ್ನು ಸೃಷ್ಟಿ ಮಾಡ್ಕೊಂಡಿರುವಂಥದ್ದು ಅವರೇ. ಈಗ ಬಂದು ಕೋರ್ಟ್ನ ಎದುರುಗಡೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮೂರ್ಖರಾಗಿರುವುದು ಭಾರತದಲ್ಲಿ ಅಪರಾಧವಲ್ಲ, ಆದ್ರೆ ಕನ್ನಡದ ಬಗ್ಗೆ ಅವರು ಮಾತನಾಡಿದ್ದು ಮೂರ್ಖತನದ ಹೇಳಿಕೆ ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಪರ ಹಾಜರಾಗಿದ್ದಂತಹ ವಕೀಲರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ, ಈ ರೀತಿಯಾದಂತಹ ಪದ ಬಳಕೆ ಬೇಡ ಅಂಥೇಳಿ, ಮೂರ್ಖ ಎನ್ನುವಂತಹ ಪದ ಬಳಕೆ ಬೇಡ. ನಾವು ಈ ವಿಚಾರಣೆಯ ಗಾಂಭೀರ್ಯತೆಯನ್ನು, ಡೆಕೋರಮ್ ಅದನ್ನು ನಾವು ಕಾಪಾಡೋಣ ಅಂಥೇಳಿ ಮಾನ್ಯ ನ್ಯಾಯಮೂರ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ ಪರ ವಕೀಲರಿಗೆ ಸಲಹೆಯನ್ನು ಕೊಡ್ತಾರೆ. ಕಮಲ್ ಹಾಸನ್ ಕೆಲವು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಬಹುದೇ ಎಂದು ಈ ನ್ಯಾಯಾಲಯ ಕೇಳಿತ್ತು ಅಂಥೇಳಿ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಿಚಾರಣೆಯ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಕಮಲ್ ಹಾಸನ್ ಭಾಷಾ ತಜ್ಞನೂ ಅಲ್ಲ, ಇತಿಹಾಸಕಾರನೂ ಅಲ್ಲ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಶಿಕ್ಷಿತ ವ್ಯಕ್ತಿ ಇಂತಹ ಹೇಳಿಕೆಗಳನ್ನು ಕೊಡಲ್ಲ. ಶಿಕ್ಷಿತ ವ್ಯಕ್ತಿ ಇಂತಹ ಹೇಳಿಕೆಗಳನ್ನು ಕೊಡಲ್ಲ, ಮತ್ತು ಒಂದು ವೇಳೆ ಇಂತಹ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದನ್ನು ಆತ ಸಮರ್ಥನೆ ಮಾಡಿಕೊಳ್ಳಲ್ಲ. ಸಹೋದರರು ಮಾತೃಭಾಷೆಯ ಸಂಬಂಧ ಹೊಡೆದಾಡಿಕೊಳ್ತಾ ಇದ್ದಾರೆ. ನಾನು ಮೂರ್ಖ ಎನ್ನುವಂತಹ ಪದವನ್ನು ಬಳಕೆ ಮಾಡಿದ್ದು ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ನ ಬಗ್ಗೆ, ಅವರ ಹೇಳಿಕೆಯ ಬಗ್ಗೆ ಹೊರತು ಅವರ ವ್ಯಕ್ತಿತ್ವ ಬಗ್ಗೆ, ಅಂದರೆ ವೈಯಕ್ತಿಕವಾಗಿ ಅವರ ಬಗ್ಗೆ ನಾನು ಮೂರ್ಖ ಅಂತ ಹೇಳಿದ್ದಲ್ಲ ಅಂಥೇಳಿ ಕನ್ನಡ ಸಾಹಿತ್ಯ ಪರಿಷತ್ನ ಪರ ವಕೀಲರು ಸಮಜಾಯಿಷಿಯನ್ನು ಕೊಡ್ತಾರೆ. ಜೊತೆಗೆ ಇಂತಹ ವಾದದ ಸಂದರ್ಭದಲ್ಲಿ ಭಾವನೆಗಳು, ಎಮೋಷನ್ಸ್ ಉಕ್ತವೆ ಎನ್ನುವಂತಹ ಸಮಜಾಯಿಷಿಯನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ನ ಪರ ವಕೀಲರು ಕೊಡ್ತಾರೆ. ಹೈಕೋರ್ಟ್ನಲ್ಲಿ ಕಾಸಪ ಪರ ವಕೀಲರ ವಾದ ಇದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಿಚಾರಣೆಯ ಕೊನೆಯ ಹಂತದಲ್ಲಿ ಹೇಳ್ತಾರೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿವೇಚನೆಯು ಶೌರ್ಯದ ಅತ್ಯುತ್ತಮ ಭಾಗ ಅಂಥೇಳಿ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಅಭಿಪ್ರಾಯವನ್ನು ವಿಚಾರಣೆಯ ಹಂತದಲ್ಲಿ ವ್ಯಕ್ತಪಡಿಸಿ ವಿಚಾರಣೆಯನ್ನು ಜೂನ್ 20ಕ್ಕೆ ಮುಂದೂಡ್ತಾರೆ. ವಿವೇಚನೆ ಅಂದರೆ ವಿವಾದಗಳು ಸೃಷ್ಟಿಯಾಗಬಹುದು, ಅನಾವಶ್ಯಕವಾಗಿ ತೊಂದರೆಗಳು ಸೃಷ್ಟಿಯಾಗ್ತವೆ, ಬೇಡವಾದಂತಹ ಸ್ಟೇಟ್ಮೆಂಟು ಅಂತ ವಿವೇಚನೆ ಇದ್ದರೆ ಅದು ಕೂಡ ಶೌರ್ಯದ ಒಂದು ಭಾಗ ಅಂಥೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇನ್ನು ತಗ್ ಲೈಫ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆಯಿತು. ಕರ್ನಾಟಕದಲ್ಲಿನ ಬೆಳವಣಿಗೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. CBFC ಅಂದರೆ ಕೇಂದ್ರ ಸಿನಿಮಾ ಸರ್ಟಿಫಿಕೇಟ್ ಮಂಡಳಿ ಏನಿದೆ,
ಸಿನಿಮಾ ಸರ್ಟಿಫಿಕೇಟ್, ಸಿನಿಮಾಕ್ಕೆ ಪ್ರಮಾಣ ಪತ್ರವನ್ನು ಕೊಡುವಂತಹ ಮಂಡಳಿ ಏನಿದೆ, ಆ ಮಂಡಳಿಯಿಂದ ಪ್ರಮಾಣೀಕೃತವಾದಂತಹ ತಗ್ ಲೈಫ್ ಸಿನಿಮಾದ ಪ್ರದರ್ಶನಕ್ಕೆ ಕರ್ನಾಟಕದ ಥಿಯೇಟರ್ಗಳಲ್ಲಿ ಅನುಮತಿಯನ್ನು ನೀಡಲಾಗಿಲ್ಲ. ಹಿಂಸಾಚಾರದ ಭಯದಲ್ಲಿ ನಿಷೇಧವನ್ನು ಹೇರಲಾಗಿರುವಂಥದ್ದು ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗವಲ್ಲ, ಬದಲಿಗೆ ಭಾಷಾ ಅಲ್ಪಸಂಖ್ಯಾತರನ್ನು ಭಯ ಬೀಳಿಸುವ, ಸಿನಿಮಾ ಥಿಯೇಟರ್ಗಳಲ್ಲಿ ದಾಂಧಲೆ ಎಬ್ಬಿಸುವ, ಭಯ ಸೃಷ್ಟಿಸುವ ಭಾಗವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಅಭಿಪ್ರಾಯವನ್ನು ಪಡೆದು, ಹೀಗಾಗಿ ನಾವು ಈ ಪ್ರಕರಣದ ತುರ್ತು ವಿಚಾರಣೆಯನ್ನು ನಡೆಸಬೇಕಾಗಿದೆ, ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ ಅಂತೇಳಿ ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳ ಪೀಠ, ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಮನಮೋಹನ್ ಅವರ ಪೀಠ ಕರ್ನಾಟಕ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಅಂದರೆ ಕರ್ನಾಟಕದಲ್ಲಿ ತಮಿಳಿಗರು ಭಾಷಾ ಅಲ್ಪಸಂಖ್ಯಾತರು, ಅವರ ಸಿನಿಮಾಕ್ಕೆ ಅಘೋಷಿತವಾಗಿ ನಿಷೇಧವನ್ನು ಹೇರುವಂಥದ್ದು, ಅಂದರೆ ಹಿಂಸಾಚಾರ ಆಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡದೇ ಇರುವಂಥದ್ದು ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗವಲ್ಲ. ಹೀಗಾಗಿ ತುರ್ತು ವಿಚಾರಣೆಯ ಅಗತ್ಯ ಇದೆ ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಡೆದು, ಹೀಗಾಗಿ ಕರ್ನಾಟಕ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದೆ. ಸೊ ವೆರಿ ಇಂಪಾರ್ಟೆಂಟ್ ಟಿಪ್ಪಣಿ ಇವತ್ತು ಸುಪ್ರೀಂ ಕೋರ್ಟ್ ತಗ್ ಲೈಫ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಕಮೆಂಟ್ ಇದು. ಸೊ ಸುಪ್ರೀಂ ಕೋರ್ಟ್ ಬಹುಶಃ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ಸನ್ನು ಕೊಡ್ಬೋದು, ನೀವು ಸಿನಿಮಾ ಪ್ರದರ್ಶನಕ್ಕೆ ಪ್ರೊಟೆಕ್ಷನನ್ನು ಕೊಡಿ ಅಂಥೇಳಿ ಡೈರೆಕ್ಷನ್ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿಲ್ಲ, ಇಲ್ಲಿ ಸಂಘಟನೆಗಳು ದಾಂಧಲೆ ಎಬ್ಬಿಸುವಂತಹ ಬೆದರಿಕೆಯನ್ನು ಹಾಕಿವೆ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ತಗ್ ಲೈಫ್ ಸಿನಿಮಾ ಮತ್ತು ಕಮಲ್ ಹಾಸನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಹಂತಕ್ಕೆ ನೀವು ಇಲ್ಲ ಹೈಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ರು. ಅದಾದ ಬಳಿಕ ನಾವು ಆಯಿತು ಇದರ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಂದುವರಿಸ್ತು. ಸೊ ಇವತ್ತು ಅಬ್ಸರ್ವೇಷನನ್ನು ಮಾಡಿದೆ ತನ್ನ ಆರ್ಡರ್ನಲ್ಲಿ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ನೋಟಿಸ್ ಜಾರಿ ಮಾಡಿದೆ. ಬಹುಶಃ ಡೈರೆಕ್ಷನ್ಸನ್ನು ಕೊಡಬಹುದು, ಪ್ರೊಟೆಕ್ಷನ್ ಕೊಡಿ, ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಿ ಇನ್ ಕೇಸ್ ಈ ರೀತಿಯಾದಂತಹ ಪ್ರತಿಭಟನೆಗಳು ಒಂದು ವೇಳೆ ಆದರೆ. ಕಾರಣ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು, ಸಿನಿಮಾಕ್ಕೆ ಪ್ರಮಾಣ ಪತ್ರ ಕೊಡುವಂತಹ ಮಂಡಳಿಯಿಂದಲೇ ಪ್ರಮಾಣ ಪತ್ರ ಪಡೆದಂತಹ ಸಿನಿಮಾಕ್ಕೆ ನೀವು ಪ್ರದರ್ಶನಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಅದು ಕಾನೂನಾತ್ಮಕ ಪ್ರಕ್ರಿಯೆ ಭಾಗ ಅಲ್ಲ, ಅದು ಭಯ ಬೀಳಿಸುವಂತಹ ಕೃತ್ಯ ಅಂಥೇಳಿ ಸುಪ್ರೀಂ ಕೋರ್ಟ್ ಇವತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ನ ಕಡೆಯಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.